ಏನಪ್ಪ ನಮ್ಮ ಮನೆಗೆ ಬರಲ್ಲ ಅಂತ ಹೇಳ್ದಂತೆ ನನ್ನ ಮಗ ಹೇಳ್ದ ಬರೋದ್ ಬಂದಿದ್ಯಾ ಬಾ 2 ನಿಮಿಷ ಕುತ್ಕೋಬಾ ಮಾತಾಡೋಣ ಕಷ್ಟ ಸುಖ. ಏನ್ ಬೋಳಿ ಮಗ ಇವರಮ್ಮ ಮನೇಲಿ ಇರಲ್ಲ ಅಂತ ಹೇಳಿದ್ನಲ್ಲ, ಇವರಮ್ಮ ಮನೇಲಿ ಅವ್ರೆ. ನನ್ನ ಮಗ ಕರ್ಸಿ ನನ್ನ ರೂಪಿಸ್ತಾನಲ್ಲ, ಏನ್ ಕಷ್ಟ ಸುಖನೋ. ಸುಖ ಇಲ್ಲ ನಿಮ್ಮ ಮಗನಿಗೆ, ಕಷ್ಟ ನನಗೆ. ಏನಪ್ಪ ಎಲ್ಲ ಆರಾಮಿದೇನಪ್ಪ? ಏನ್ ಆರಾಮ ಏನೋ, ನಿಮ್ ಬಾಯಿಂದಾನೆ ಗೊತ್ತಾಗುತ್ತೆ ಇವಾಗ ಎಷ್ಟು ಆರಾಮ್ ಅಂತ. ನಿಮ್ ಆರಾಮ್ ನನ್ನ ಮಗ ಬಿಟ್ರೆ ತಾನೇ ಆರಾಮಾಗಿರಕ್ಕೆ. ಆರಾಮ್ ಆಂಟಿ. ಏನಪ್ಪ ನಿಮ್ಮಮ್ಮ ಆರಾಮಾಗಿದಾರ ಈಗ ಮನೇಲಿ? ನಮ್ಮಮ್ಮನ್ಗ ಏನಾಗಿದೆ ಆಂಟಿ? ಆರಾಮಾಗಿದಾರಲ್ವಾ? ಏನಪ್ಪ ನಿಮ್ಮಮ್ಮಂಗೆ ಕ್ಯಾನ್ಸರ್ ಅಂತೆ, ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದಾರಂತೆ, 3 ಲಕ್ಷ ಬೇಕಂತೆ. ಅದಕ್ಕೂ ನಿನ್ನ ಹತ್ರ ದುಡ್ಡಿಲ್ಲ ಅಂದ್ಬಿಟ್ಟು ನನ್ನ ಮಗ ನಮ್ಮ ಯಜಮಾನ್ರ ಹತ್ರ 3 ಲಕ್ಷ ಇಸ್ಕೊಳೋದ ದುಡ್ಡು. ಬೇವರ್ಸಿ ನನ್ನ ಮಗ ನಮ್ಮಮ್ಮನ ಕ್ಯಾನ್ಸರ್ ಇದೆ ಅಂದ್ಬಿಟ್ಟು ಇದೇ ದುಡ್ಡಲ್ಲಿ ಥೈಲ್ಯಾಂಡ್ಗೆ ಹೋಗ್ತೀನಿ ಅಂತ ಇಸ್ಕೊಂಡು ಹೋಗೋನಲ್ಲ. ಏನಿಲ್ಲ ಆಂಟಿ, ಅಯ್ಯೋ ಕ್ಯಾನ್ಸರ್ ಯಾರಿಗೂ ಬರ್ಬಾರ್ದಾಗಿತ್ತು, ನಮ್ಮಮ್ಮನ ಬಂದ್ಬಿಟ್ಟಿದೆ. ಏನಪ್ಪ ಮಧ್ಯರಾತ್ರಿ 2 ಗಂಟೆಯಲ್ಲಿ ಕುಡಿದ್ಬಿಟ್ಟು ಕೊಚ್ಚಿಮೇರಿಲಿ ಬಿದ್ದಿದ್ದೆ ಅಂತೆ. ನನ್ನ ಮಗ 2 ಗಂಟೆ ರಾತ್ರಿಯಲ್ಲಿ ಓಡೋಗಿ ಕರ್ಕೊಂಬತ್ತೀನಿ ಅಂತ ಹೋದವನು ಬೆಳಗ್ಗೆ ಆದರೂ ಬಂದಿಲ್ಲ. ಯಾವ ಕೊಚ್ಚೆ ಹುಡುಗಿ ಕೊಡ್ದಿರ್ತಾಳೇನೋ 2 ಗಂಟೆ ರಾತ್ರಿಯಲ್ಲಿ. ನನ್ನ ಮಗ ನನ್ನ ಕುಡ್ದ್ಬಿಟ್ಟು ಕೊಚ್ಚೆ ಮುರಿಯಲ್ಲಿ ಹಾಕ್ಬಿಟ್ಟವನೆ. ಆಂಟಿ ಅದು ಕುಡ್ದ್ಬಿಟ್ಟು ಟೆನ್ಷನಲ್ಲಿ ಬಿದ್ದುಬಿಟ್ಟಿದೆ ಆಂಟಿ. ಏನ್ ಮಾಡ್ತಿದ್ದೆ? ಏನಿಲ್ಲ ಕಣ್ರಿ, ಕಷ್ಟ ಸುಖ ಮಾತಾಡ್ಕೊತಾ ಇದ್ವಿ. ಹೌದಾ? ಏನಪ್ಪ ಆರಾಮೇನಪ್ಪ? ಹಾ ಆರಾಮ್ ಅಂಕಲ್. ನಮಸ್ತೆ ಸರ್. ಏನಾಯ್ತು? ನೈಟಿಂದ ಫುಲ್ಲು ಚಳಿ ಜ್ವರ, ಸುಸ್ತು ಮೇಡಮ್. ಹೌದಾ, ಬನ್ನಿ ಸರ್ ಈ ಕಡೆ. ಓಕೆ, ತುಂಬ ಜ್ವರ ಇದೆ ಸರ್. ಇಂಜೆಕ್ಷನ್ ಹಾಕ್ತೀನಿ, ಶರ್ಟ್ ಸರಿ ಮಾಡ್ಕೊಳ್ಳಿ. ಓಕೆ ಮೇಡಮ್. ಮೇಡಮ್ ಫೀಸ್ ಎಷ್ಟಾಯಿತು? ಸರ್ 250. ಹಾಂ ತೊಗೊಳ್ಳಿ ಮೇಡಮ್. ಸರ್ ಚೇಂಜ್ ಇಲ್ಲ ಮೇಡಮ್. ಚೇಂಜ್ ನನ್ನ ಹತ್ರನೂ ಇಲ್ಲ ಮೇಡಮ್. ಆ ಕೈ ತೋರಿಸಿ. ಮೇಡಮ್ ಇನ್ನೊಂದು ಇಂಜೆಕ್ಷನ್ ಏನಕ್ಕೆ? ಸರ್ ನೀವು 500 ರೂಪಾಯಿ ಚೇಂಜ್ ಇಲ್ಲ ಅಂದ್ರಲ್ಲ, ಅದಕ್ಕೆ ಮಿಕ್ಕಿದ 250 ರೂಪಾಯಿಗೆ ಇನ್ನೊಂದು ಇಂಜೆಕ್ಷನ್ ಕೊಟ್ಬಿಟ್ಟೆ. ಮುಚ್ಕೊಂಡು ಕೇಳು. ಮೋಹನ್ ಬಿಸಿ ಇದೆಯೇನಪ್ಪ? ಹ್ಞೂ ಆಂಟಿ, ಹೊರಗಡೆ ಇದ್ದೀನಕ್ಕೆ. ಒಂದು ಇಂಪಾರ್ಟೆಂಟ್ ವಿಷಯ ಇತ್ತಪ್ಪ. ಆಂಟಿ ಅದಕ್ಕಿಂತ ಇಂಪಾರ್ಟೆಂಟ್, ಪೊಲೀಸರು ಇಟ್ಕೊಂಡ್ಬಿಟ್ಟಿದ್ದಾರೆ. 1 ನಿಮಿಷ ಮಾಡ್ತೀನಿ. ಅದೇನಂದ್ರೆ ನನ್ನ ಕಾಲೇ ಕಟ್ ಮಾಡೋ ಅಷ್ಟು ಇಂಪಾರ್ಟೆಂಟ್ ಕೆಲಸ ಏನಿದೆ ಅವನಿಗೆ? ಆಂಟಿ ಹೇಳಿದ್ನಲ್ಲ ಇಂಪಾರ್ಟೆಂಟು ಅಂತ, ಮತ್ತೆ ಯಾಕೆ ಮಾಡ್ತಾ ಇದ್ದೀರಾ? ಅದಕ್ಕಿಂತ ಇಂಪಾರ್ಟೆಂಟ್ ವಿಷಯ ಇದೆ, ಮುಚ್ಕೊಂಡು ಕೇಳು. ಹೇಳಿ ಆಂಟಿ. ಈಗ ನಿನಗೆ ವಾಟ್ಸಪ್ಪಲ್ಲಿ ಒಂದು ಫೋಟೋ ಫಾರ್ವರ್ಡ್ ಮಾಡಿದ್ದೀನಿ ನೋಡು. ಹಾಂ, ಸಾಯಿಬಾಬಾ ಫೋಟೋ ಬಂದಿದೆ. ಈಗಲೇ ಅದನ್ನು 21 ಜನಕ್ಕೆ ನೀನು ಈಗ ಶೇರ್ ಮಾಡಬೇಕು. ನೀನು 1 ಅವರಲ್ಲಿ ನಿಂಗೆ ಒಳ್ಳೇದಾಗುತ್ತೆ ಅಷ್ಟೇ. ಅದ್ ಮಾಡೋಣ. ಅದು ಒಂದು ವಿಡಿಯೋ ಮಾಡ್ಬಾ, ಸ್ವಲ್ಪ ಕ್ಯಾಮ್ರಾ ಇಡಿ, ಡೈಲಾಗ್ ಬರ್ತೀವಿ. ಡೈಲಾಗ್ ಅದನ್ನ ಎಕ್ಸ್ಪ್ರೆಷನ್ ಕೊಡ ಅಷ್ಟೇ. ಹಾ ಸರಿ. ಹಾ ಅಲ್ಲಿ ಮಾಡು. ಈ ಕೈ 5 ಕೋಟಿ ಕನ್ನಡಿಗರ ಆಸ್ತಿ. ಮುಷ್ಟಿ ಮಾಡಿ ಹೊಡೆದ ಅಂದ್ರೆ ಆ ವ್ಯಕ್ತಿ ಮತ್ತೆ ಎದ್ದು ಬಂದಿರೋ ಚರಿತ್ರಲೇ ಇರಲ್ಲ. ಚಲೋ ಅಂತಲ್ಲ? ಚಲೋ ಬಂದೈತೆ? ಚಲೋ ಬಂತಣ್ಣ. ಈ ಕೈ 5 ಕೋಟಿ ಕನ್ನಡಿಗರ ಆಸ್ತಿ. ಮುಷ್ಟಿ ಮಾಡಿ ಹೊಡೆದ ಅಂದ್ರೆ ಆ ವ್ಯಕ್ತಿ ಮತ್ತೆ ಎದ್ದು ಬಂದಿರೋ ಚರಿತ್ರಲೇ ಇರಲ್ಲ. ಮಸ್ತ್ ಐತಿ. ನಮಸ್ತೆ. ಓ ನಮಸ್ಕಾರ ರೀ. ಏನ್ ಈ ಕಡೆ ಬಂದಿರಲ್ಲ? ನಾವು ಸಾಹಿತಿಗಳಲ್ರಿ. ನಮ್ಗ ಈ ತರದ ಪ್ರಶಾಂತ ವಾತಾವರಣ ಕಂಡ್ರ ಏನೇನೋ ಹೊಳಿತಿರ್ತಾವ, ಕವಿತೆಗಳನ್ನ ಬರಿತಿರ್ತೀನ. 1-2 ಲೈನ್ ಹೋಗಿರಲ್ಲ ನೋಡುನು. ಆಕ್ಚುಲಿ ಅವ್ನೆಲ್ಲೂ ಹೇಳಕ್ ಬರಲ್ರಿ, ಸೀಕ್ರೆಟ್ ಆಗಿ ಇಡಬೇಕು. ಯಾಕಂದ್ರ ಕಾಪಿ ಮಾಡೋರು ಬಾಳ ಜನ ಆಗ್ಯಾರ. ಇರ್ಲಿ, ನೀವು ನಮ್ ಕಡೆದವ್ರಲ್ಲ, 1-2 ಲೈನ್ ಹೇಳ್ತೀನಿ ನೋಡ್ರಿ. ಎಲ್ಲೈತಿ ನೋಡ್ರಿ. ನಡುವೂರಾಗ ಕಡದರ ಕಡಿಲಿ ತರತೆನ ಬಿಡುದಿಲ್ಲ.
ಮಕ್ಕಿನ ಮತ್ತ ಮಾರ್ಕೆಟ್ ಹೋಗಿಲ್ಲ ನಡುರಾಗ ಕಡದರ ಕಗಿಲಿ ಕರತನ ಬಿಡುವುದಿಲ್ಲ ಬಿಟ್ಟರ ಜಾತಿ ಮಗ ಏನೇ ನಿಂದು ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವೇನೆ? ಫೋನ್ ಮಾಡ್ಬೇಡ ಅಂದ್ರೆ ಮಾಡ್ಬಾರ್ದು ಅಷ್ಟೇ, ಮಾಡ್ಬೇಡ ಅಂದ್ರೆ ಮಾಡ್ಬೇಡ. ಮತ್ತೆ ಮತ್ತೆ ಯಾಕೆ ಮಾಡ್ತಾ ಇದೀಯಾ? ಏನ್ ಮಚ್ಚ? ಹಲೋ, ನಾನಮ್ಮ ತಂಗಿ ನಿಮ್ಮನ್ನ. ಮುಚ್ಕೊಂಡ್ ಫೋನ್ ಕೊಡೋಲೆ, ನಿನ್ನಿಂದನೇ ನಮ್ಮೋನ್ ಹಾಳಾಗಿರೋದು. ಫಸ್ಟ್ ಫೋನ್ ಕೊಡೋ ಲೋಫರ್. ನೀನ್ ಯಾರೋ ಹೇಳೋದಕ್ಕೆ? ಫಸ್ಟ್ ಫೋನ್ ಕೊಡ್ತೀಯ ಇಲ್ವಾ? ಏನ್ ಮಚ್ಚ? ಏನ್ ಮಚ್ಚ? ಹಲೋ, ಯಾರು ಸುಂದ್ರಿನೇ? ಸುಂದ್ರಿನೇ ನೀವ್ಯಾರು? ಬಾರಪ್ಪ ಮಾತಾಡು. ಯಾತ್ ಮಾತಾಡೋಣ? ಮಾತಾಡಕ್ಕೆ ಯಾತ್ ತುಳಿಸವಳೆ? ನಾನ್ ನಿಮ್ಮ ಅಮ್ಮ ಏನ್ ಇಸ್ಕೊಂಡವಳು? ಚೆನ್ನಾಗಿದೀಯ ಮಮ್ಮಿ? ಅಯ್ಯ ಲೋಪರ್ ಮುಂಡೆ, ನಮ್ಮ ಮಂಚನದ ಮರ್ಯಾದೆ ಮಧ್ಯಾಹ್ನಕ್ಕೆ ಓಡಾಗ ಹಾಳು ಮಾಡರೆ ಗೆಡವಿ ಎಲ್ಲ ಟ್ರಿಪ್ ಹೋಗಿರಳ ಹಂಗೆ. ಚೆನ್ನಾಗಿದೆಯಾ ಮಮ್ಮಿ ಅಂತಾಳೆ. ಅಲ್ಲ ನನ್ ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ. ನಿನ್ಗೆ ಇನ್ಯಾವನು ಸಿಗ್ಲಿಲ್ಲ? ಗಂಟೆ ಹಾಕ್ಯಮಕ್ಕೆ ಆಟೊಂದು ಅವಸರ ಆಗಿತ್ತೆ, ತಾಳಿ ತಗಲಾಕ್ಯಮಕ್ಕೆ. ನಿಮ್ಮ ಅಪ್ಪ ಇಲ್ಲಿ ಬಂಗಾರದಂತ ಹುಡುಗನ್ ನೋಡಿದ್ದೆ ಸಿರಾತಾಗೆ. ಹೋಗಿ ನನ್ನ ನಾಟ್ಕಳ್ಳ ಸೌರಕ್ಕಿರೋ ದೊಣ್ಣೆ ಆಗ್ಯವನಂತೆ. ಕೆಲ್ಸ ಇಲ್ಲ ಕಾರಿಲ್ಲ, ಸುಮ್ಮನೆ ತಿರುಗಾಡ್ತಾನೆ ಅಂತ ನಿಂದ ನೋಡಾಗಿದ್ಯ. ಅಲ್ಲ ಇದಾನ ಲಂಗಡ ನನ್ ಮಗ ಫೋನ್ ಕೊಡು. ಮಮ್ಮಿ ಹಂಗೆಲ್ಲ ಅನ್ಬೇಡ ಅವ್ರನ್ನ. ಒಬ್ಬ ಎದೆ ಸಿಡಿದ್ರಿ 2 ಅಕ್ಷರ ಇಲ್ವಂತ ನನ್ ಮಗ್ಗೆ ಸಾರ್ ಅನ್ಬೇಕೇನಿ ನನ್ ಮತ್ತೆ. ಅಲ್ಲಿ ನೋಡಿ 2 ದಿನ ಅವ್ರು ಅಂತ ಬೌಳ್ತಾಳೆ. ಮಮ್ಮಿ ಅಂದಿದೆ ಅಂದ್ರೆ ಮೆಟ್ಟಾನ್ ಬಾಯಕ್ ತುರುಕ್ ನೋಡು. ನೀನ್ ಯಾವತ್ತು ಓಡೋದು ಅವತ್ತೇ ಸತ್ವಿ ನಿನ್ ಪಾಲಿನ. ಅವೆಲ್ಲ ನಿಮ್ಮ ಅಪ್ಪ 3 ದಿನ ಆತು, ಹೊರಕ್ ಹೋಗಿಲ್ಲ, ಹೊರಗಡೆಗೂ ಹೋಗಿಲ್ಲ, ಉಂಡು ಇಲ್ಲ. ನಿಟ್ಟೈತ್ ನಿನಗೆ. ಹಲೋ, ಮತ್ತೇನ್ ಸಮಾಚಾರ? ಎಲ್ಲ ಆರಾಮ? ಎಲ್ಲೋ ಬರ್ತಿದ್ರಿ? ಇಲ್ಲ, ಮನೆಯಿಂದನೇ ಬರ್ತಾ ಇದ್ದೆ. ಕೆಲ್ಸ ಎಲ್ಲ ಚೆನ್ನಾಗಿ ನಡೀತಿದ್ಯಾ? ಎಲ್ಲ ಚೆನ್ನಾಗಿ ನಡೀತದೆ. ಸಾಕಾರ? ಹಾ, ನೆನ್ನೆ ತಗೊಂಡೆ. ಓಡ್ಸೋದ್ ಕಲ್ತಿದ್ದೀರಾ? ಒಂದ್ ರೇಂಜಿಗೆ ಬರುತ್ತೆ. ನೆಟ್ಟಿಗೆ ಓಡ್ಸೋದ್ ಕಲ್ಕೊಳ್ರಿ ಮೇಡಮ್. ಡೈಲಿ ಇಲ್ಲೇ ಓಡಾಡ್ತಾ ಇರ್ತೀನಿ. ಎಕ್ಸ್ಕ್ಯೂಸ್ ಮಿ ಮೇಡಮ್, ಎಸ್. ಇಲ್ಲಿ ವರ್ಷ ಅನ್ನೋರ್ ಮನೆ ಎಲ್ಲಿ ಬರುತ್ತೆ? ವರ್ಷ ಅನ್ನೋ ಹುಡುಗಿ ಸತ್ತೋಗಿ 2 ವಾರ ಆಯಿತು. ಪಾಪ ಆ ಹುಡುಗಿಗೆ ತುಂಬ ಪ್ರಾಬ್ಲಮ್ ಇತ್ತು. ಅವ್ರ ಮನೆಯವ್ರು ಕೂಡ ತುಂಬ ಬೇಜಾರು ಬೀಳ್ತಿದ್ದಾರೆ. ಹೌದು, ನೀವ್ಯಾರು? ಏನಿಲ್ಲ, ವರ್ಷ ಅನ್ನೋರ ಹೆಸರಲ್ಲಿ ಒಂದು ಕೊರಿಯರ್ ಇತ್ತು, ಅದನ್ನ ಕೊಡೋಣ ಅಂತ ಬಂದೆ. ಏನ್ ಬ್ರೋ, ಮನುಷ್ಯರಿಗೆ ಟೆನ್ಷನ್ ಮಾಡ್ತೀರಾ? ಮುಂಚೆನೆ ಹೇಳಕ್ಕಾಗಿಲ್ವಾ? ನಾನ್ ಸಾಲದವ್ರೇನೋ ಅಂತ ಭಯನೇ ಬಿದ್ದೋದೆ. ನಾನೇ ಆರ್ಡರ್ ಮಾಡಿರೋದು, ಕೊಡಿ. ಕೊರಿಯರ್ ಯಾರು ಕೊಟ್ಟಿದ್ದು? ಎಕ್ಸಿಟ್. ಹೌದಾ, ಏನು ಕೊಟ್ಟ? ನಾನು ಇಷ್ಟ ಅಂತೆ. ಏನಕ್ಕೆ ಇಷ್ಟ ಅಂತೆ? ಗೊತ್ತಿಲ್ಲ ಅಂತೆ. ಹೌದಾ, ಗೊತ್ತಿಲ್ಲ. ಇದು ಯಾರ್ಯಾರು? ಇದು ನಾನು, ಇದು ಅಕ್ಷಿತ್, ಇದು ನನ್ನ ನೇಮು. ಹೌದಾ, ಏನದು ಗಿಫ್ಟ್ ಅಂತ ಕೊಟ್ನಾ? ಹೌದು, ಗಿಫ್ಟ್ ಅಂತ ಕೊಟ್ಟ. ಹೌದಾ, ಹೌದು. ಗುಡ್ ಬಾಯ್ ಅವನು. ಗುಡ್ ಬಾಯ್. ತೀಟೆ ಮಾಡ್ತಾನ? ಮಾತಾಡೋ ಸ್ವಲ್ಪ. ಹೌದಾ, ಬೇರೆ ಟೈಮಲ್ಲೆಲ್ಲ ಗುಡ್ ಬಾಯ್ನಾ? ಬೇರೆ ಟೈಮಲ್ಲೆಲ್ಲ ಗುಡ್ ಬಾಯ್. ಏ ಕಿರ್ತಿ ಇದು ಅವ್ನ ಹುಡುಗನ್ ಕರ್ಕೊಂಡು ನಾನು ಪ್ರೀತಿ ಮಾಡಿದವನು ನಾವು ಲವರ್ ಅಂತಂದು ವಿಡಿಯೋ ಮಾಡಿದ್ದಿಲ್ಲ, ನೀನು ಮಾಡಿದ್ದೇನಿಲ್ಲ. ಮತ್ತು ಈಗ ಆಯ್ ಜನರೇ ನನಗೆ ಫ್ರೆಂಡ್ ಅವನು ಅದನ್ನ ಯಾಕತ್ತ ಹೇಳಕ್ ಹೋಗ್ತಿಲ್ಲ. ಹೋದ್ರೆ ಹೋದ್ಬಿಡಲಿ ಅವನ ಅಂತ ಹುಟ್ಕೊಂಡ್ಕ ಮತ್ತು ಅವ್ನು ಪ್ರೀತಿ ಮಾಡೇನಿ ಅಂತಂದು ಅವ್ನು ಮತ್ತು ವಿಡಿಯೋ ರೀಲ್ಸ್ ಯಾಕೆ ಮಾಡಿದೆ ಅವ್ನು ಕರ್ಕೊಂಡು ಅಂಥವೆಲ್ಲ ನೆಮ್ತಿ ಅಲ್ಲೇ. ಮತ್ತು ಹಾಯ್ ಜನರೇ ಸುಮ್ಮನೆ ಇರಲಿ, ಹೇಳಬೇಡ. ನೀ ಹಬ್ಬದಾಗ ಹಬ್ಬದಾಗ ಯಾಕೆ ಹೇಳ್ತಿದ್ದಿ? ಅವ್ರೇನು ಒಳಿ ಮಾಡಬಾರ್ದ, ಸುಮ್ಮನೆ ಬಣ್ಣ ಉಕ್ಕೊಂಡ. ಶ್ವೇತಾ, ನಿಮ್ಮ ಒಳಗೆ ಎಲ್ಲ ಚೆನ್ನಾಗಿದೆ ಅಮ್ಮ, ಈಗ ಎಲ್ಲ ಹೀಲ್ ಆಗಿದೆ. ಓಕೆನಾ? ಎಲ್ಲ ತಿನ್ಬೋದಾ ಮ್ಯಾಮ್? ಎಲ್ಲ ತಿನ್ಬೋದು. ಸೊಪ್ಪು ತಿನ್ಬೋದಾ ಮ್ಯಾಮ್? ಸೊಪ್ಪು ತಿನ್ಬೋದು, ತುಂಬ ಒಳ್ಳೇದಲ್ಲ. ಪಾಲಕ್ ಸೊಪ್ಪು ಎಲ್ಲ ತಿನ್ಬೋದು. ಮ್ಯಾಮ್, ಪಾಲಕ್ ಸೊಪ್ಪು ಇಷ್ಟ ಇಲ್ಲ ಮ್ಯಾಮ್ ನನಗೆ. ಇಷ್ಟ ಇಲ್ವಾ? ಆಯ್ತು, ನಿಮ್ಗೆ ಏನು ಇಷ್ಟ ಅದನ್ನೇ ತಿನ್ನಿಮ್ಮ. ನೀರೆಲ್ಲ ಜಾಸ್ತಿ ಕುಡಿತಾ ಇದ್ದಾರಾ? ಪದೇ ಯೂರಿನ್ಗೆ ಹೋಗ್ಬೇಕಾಗುತ್ತೆ ಅಂತ ನೀರು ಕುಡಿತಾ ಇಲ್ಲ ಮ್ಯಾಮ್. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಅದಕ್ಕೋಸ್ಕರ ನೀರು ಕುಡಿತಾ ಇಲ್ವಾ? ಕುಡಿಬೇಕಲ್ವಾ ಅಮ್ಮ? ಆಯ್ತು, ಕೋಕೋನಟ್ ವಾಟರ್? ಮ್ಯಾಮ್, ಕೋಕೋನಟ್ ವಾಟರ್ ಕೆಮ್ಮು ಬರುತ್ತೆ ಮ್ಯಾಮ್. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಯೂರಿನ್ ಪಾಸ್ ಮಾಡಿದ್ರೆ ಸ್ವಲ್ಪ ಉರಿ ಅನಿಸುತ್ತೆ. ಉರಿ ಅನ್ಸಲ್ಲ, ಅದಕ್ಕೆ ಅಲ್ವಾ ನೀರು ಜಾಸ್ತಿ ಕುಡಿಬೇಕು ಅಂತ ಹೇಳಿದ್ರೆ ಕುಡಿಬೇಕಾಯ್ತಾ? ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಎಗ್ ತಿನ್ಬೋದಾ ಮ್ಯಾಮ್? ಎಗ್ ತಿನ್ಬೇಕು, ಪ್ರೋಟೀನ್ ಅಲ್ವಾ? 2 to 3 eggs per day ತಿನ್ಬೇಕು. ಫ್ರೂಟ್ಸ್ ತಿನ್ಬೋದಾ? ಫ್ರೂಟ್ಸ್ ತಿನ್ಬೇಕು, ತುಂಬ ಇಂಪಾರ್ಟೆಂಟ್ ಆಗಿ ಫ್ರೂಟ್ಸು. ಆಪಲ್ ಮ್ಯಾಮ್? ಆಪಲ್ ತಿನ್ಬೇಕು, ತುಂಬ ಒಳ್ಳೇದು. ಸಿಪ್ಪೆ ತೆಗೆದು ತಿನ್ಬೋದಾ? ಹಂಗೆ ತಿನ್ಬೇಕು? ಹೆಂಗಾದ್ರೂ ತಿನ್ಬೋದು, ತಿಂದರೆ ಸಾಕು. ಹೆಸರು ಕಾಳು ತಿನ್ಬೋದು. ಬೇಳೆಕಾಳು?
ಇಲ್ಲೇನು ತಿನ್ಬೋದು ಇನ್ನೇನು ತಿನ್ಬಾರ್ದು? ನೀವೆಲ್ಲ ತಿನ್ಬೋದಮ್ಮ, ನನ್ನ ತಲೆ ಬಿಟ್ಟು. ಇಷ್ಟ ದಿನ ನಾವು ಆಟ ಆಡಿದ್ದು, ಟ್ರಾವೆಲ್ ಮಾಡಿದ್ದು, ಟ್ರಿಪ್ಪು ಗಿಪ್ಪು ಎಂಜಾಯ್ ಮಾಡಿದ್ದೆಲ್ಲ ಸಾಕು. ಇನ್ಮೇಲೆ ನಾನು ಲೈಫಲ್ಲಿ ಹೆಂಗ್ ಬೆಳಿತೀನಿ ಅಂದ್ರೆ ಎಲ್ಲ ನೋಡ್ತಾ ಇದ್ಬಿಡ್ಬೇಕು. ಹೆಂಗ್ ಮಾಡ್ತೀನಿ ನೋಡು ದುಡ್ಡಿನ ಮೇಲೆ ನೋಡ್ತಾ ಬಿಟ್ಟು ಅಲ್ಲಪ್ಪ. ನಿನ್ನೆ ನೈಟ್ ಮತ್ತೆ ಹೋದರೆ ಮುಗಿಯಲ್ಲ ಮಾನ್ಯರೇ ಸೆಂಟ್ರಲ್ಲಿ. ಅಂದ್ರೆ ಜೋಬಲ್ಲಿದ್ರೆ ಕಳ್ದೋಗುತ್ತೆ ಅಂತ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಕಳ್ತನ ಮಾಡಿದ್ರೆ ಖುಷಿಯಾಗಿರಲ್ವಾ ನೀನು? ನೀನ್ ನನ್ನ ಮನಸ್ಸನ್ನ ಕಳ್ತನ ಮಾಡಿಲ್ವಾ? ನನ್ನ ಮಕ ನೋಡು, ಖುಷಿಯಾಗಿದ್ದೀನಾ? ಒಬ್ಬ ಪೊಲೀಸ್ ಆಫೀಸರ್ ಟ್ರಾನ್ಸ್ಫರ್ ಆದ್ರೆ ಹೋಗೋದು ಇನ್ನೊಂದು ಪೊಲೀಸ್ ಸ್ಟೇಷನ್ಗೆನೆ. ಪೋಸ್ಟ್ ಆಫೀಸಿಗಲ್ಲ, ಮದಕರೇ ಯಾರೋ ಕಾಂಜಿ ಪಿಂಜಿ ಅಲ್ಲ. ಬರ್ಬೇಕು ಹುಚ್ಚಗೌಡ್ರೆ, ತಮ್ಮಂತ ಅಧಿಕಾರಿಗಳು ನಮ್ಮ ಡಿಪಾರ್ಟ್ಮೆಂಟಿಗೆ ಬೇಕು. ಟ್ರಾನ್ಸ್ಫರ್ ಲೆಟರ್ ಟೈಪ್ ಆಗೋದ್ರೊಳಗೆ ಅಪ್ಪ ಮಗದಿಬ್ರದ್ದು ಸಮಾಧಿ ಕಟ್ಬಿಟ್ಟು ಉದ್ದಕ್ಕೂ ಇಂಥ ತಗಡ್ ನನ್ ಮಕ್ಕಳು, ಇಂಥ ಮೆಂಟಲ್ ನನ್ ಮಕ್ಕಳೇ ನನಗೆ ಸಿಗ್ತಾರೆ. ಓದಿಡಿಯೋದಾಗ ನನ್ನ ಎಕ್ಸ್ ಮಗ ಸಿಕ್ಕಿದ್ದ. ಈಗ ಎಕ್ಸ್ ಮಗಳದಾಳ, ನೋಡೋಣ ಕೇಳಕ್ಕೆ ಏನಾದರೂ. ಹುಡುಗಿ, ನಿಮ್ಮವ್ರು ರಾತ್ರಿ ಹೆಂಗೆ ಓದಿರ್ತಾಳ? ನಾನು ಕುಂಫು ಕಲ್ಸಿದ ಮಾಸು ಒಬ್ಬರಿದ್ದಾರೆ, ಥ್ರಿಲ್ಲರ್ ಮಂಜು. ನಿಮ್ಮ ಜನ್ಮಸ್ಥಳಕ್ಕೂ ನಮಸ್ಕಾರ. ದೇವ್ರು ಒಳ್ಳೆಯವ್ರಿಗೆ ಜಲ್ದಿನ ಮೇಲೆ ಕರ್ಕೋದನಂತೆ. ನಾವು ನೀವು ಜೀವಂತ ಆಗಿದೀವಿ ಅಂದ್ರೆ ಅರ್ಥ ಮಾಡ್ಕೊಂಡ್ಬಿಡ್ರಿ. ಹಿಂದಿನಿಂದ ಬಂದಂತ ಸುಂದರಂಗ ಜಾಣ ಅಣ್ಣಯ್ಯ, ಯಾಕೋ ನೀನು ಮದುವೆ ಆಲ್ಬಮ್ ಬರೋಕ್ಕೂ ಮುಂಚೆ ನೀನು ಈ ವಿಡಿಯೋನೇ ಟ್ರೋಲ್ ಆಗಿ ಮುಂಚೆನೆ ರಿಲೀಸ್ ಆಗ್ಬಿಡ್ತಾನೆ. ಡಿಪ್ರೆಷನ್. ಆ ಜಿಂಕೆ ಏನಾರು ನೀನ್ ಹಾಡು ಕೇಳಿಸ್ಕೊಂಡ್ರ ನಿನ್ ಮೊಕದ ಮೇಲೆ ಹುಚ್ಚೋ. ಯಾಕ್ರಿ ಬೇಜಾರಾಗಿದ್ದೀರಾ? ಟೆನ್ಷನ್ ನನಗೆ. ಏನ್ ಟೆನ್ಷನ್ನು? ನಾನಿರೋವರೆಗೂ ಏನ್ ಟೆನ್ಷನ್ ಮಾಡ್ಕೋಬೇಡ. ಈ ಪ್ರಪಂಚ ನಿನ್ ಜೊತೆ ಇಲ್ಲದೆ ಇರ್ಬೋದು, ನಾನು ನಿನ್ ಜೊತೆಗೆ ಇರ್ತೀನಿ. ಯಾವ ಬಂಧು ಬಳಗ ನೆಂಟರು ಯಾರು ನಿನ್ ಜೊತೆ ಇರ್ಬೋದು, ನಾನು ಲಾಸ್ಟ್ವರೆಗೂ ನಿನ್ ಜೊತೆ ಇರ್ತೀನಿ. ನಾನೇ ಎಲ್ಲದಕ್ಕೂ ನಿಂತ್ಕೊತೀನಿ. ನೀನೇನು ಟೆನ್ಷನ್ ಬೇಡ, ಆರಾಮಾಗಿ ನೆಮ್ಮದಿಯಾಗಿರು. ನಿಜವಾಗ್ಲೂ ನಿಜವಾಗ್ಲೂ
ಆಯ್ತಾ ವಿಡಿಯೋ ಸೂಪರ ಬಂತಮ್ಮ. ಬಾತ್ರೂಮ್ ಕೇತ್ ಗಬ್ಬೆ ಎಬ್ಸ್ ಬಂದಿಯ ಅನ್ಬೋದು ಬೇಡ ಹಂಗೆ ಅಲ್ಲಿ ಮುಸ್ರೆ ಅದ ಅವ್ನ ನಕ್ಕೊಳ್ಳಿ ಪಾತ್ರಕ್ಕೆ ಎದ್ರು ಪಟ ಪಟ ಹೋಗ ಇನ್ನೇನು ಮಿತ್ಕೊಂಡಿ ಇಲ್ಲಿ. ಓ ಅಣ್ಣ ಇಲ್ಲೇ ಇದೆಯಾ? ನಿನ್ನ ಹತ್ರನೇ ಹೋಯ್ತಿದ್ದೆ. ಯಾಕೆ? ಕೀ ಕೊಡು ಸ್ವಲ್ಪ. ತಗೋ ಅಣ್ಣ ಎಲ್ಲಿಗೆ ಅಂತಾನು ಕೇಳಲ್ವಾ? ನೀ ಕೇಳಿದ್ರೆ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಅಂತದ್ರಲ್ಲಿ ಕೀ ಕೊಡೋಕೆ. ಸ್ವಂತ ನಮ್ಮ ಅಣ್ಣನೇ ಗಾಡಿ ಕೊಡು ಸ್ವಲ್ಪ ಬಾಡಿಗೆ ಆರಾಮಿಲ್ಲ ಅಂತ ಗಾಡಿ ಕೇಳಿದ್ರೆ ಬೈಕಲ್ಲಿ ಹೋದ್ರೇನೆ ಡಾಕ್ಟರ್ ನೋಡೋದು ಅಂತ ಅಂದ್ಬಿಟ್ಟ. ಅಂತದ್ರಲ್ಲಿ ನೀನು ಬದುಕಿದಾಗ ಜನ ಇವನು ಎಷ್ಟು ದುಡ್ಡು ಸಂಪಾದನೆ ಮಾಡವನೆ ಅಂತ ನೋಡ್ತಾರೆ, ಸತ್ತಾಗ ಇವನು ಎಷ್ಟು ಜನ ಸಂಪಾದನೆ ಮಾಡವನೆ ಅಂತ ನೋಡ್ತಾರೆ. ನನಗೆ ಜನ ಮುಖ್ಯ. ಸೂಪರ್ ಅಣ್ಣ ನೀನು. ಸರಿ ಎಲ್ಲೋಗ್ತಿದ್ಯೋ ಗೊತ್ತಿಲ್ಲ, ಹುಷಾರಾಗಿ ಹೋಗು. ಹ್ಞೂ ಅಣ್ಣ ಎಲ್ಲೂ ಇಲ್ಲ, ಬರೀ ಮೈಸೂರಿಗೆ ಹೋಗಿದ್ ಬರ್ತೀನಿ ಅಷ್ಟೇ. ಮೈಸೂರ್ಗ? ಏನಕ್ಕೆ? ಸ್ವಲ್ಪ ಕೆಲಸ ಐತೆ ಅಣ್ಣ. ಹೌದಾ? ಬರೋದು ಎಷ್ಟೊತ್ತಾಗುತ್ತೆ? ಬರೋದು ಸಂಜೆ ಆಗುತ್ತೆ ಅಣ್ಣ. ಸಂಜೆ ಆಗುತ್ತಾ? ಸರಿ ಸರಿ ಅಣ್ಣ ಬರ್ತೀನಿ. ಗಾಡಿ ಬೇಕು ಅಂದ್ರೆ ಫೋನ್ ಮಾಡು, ಬೇಗ ಬರ್ತೀನಿ. ಹಾ ಸರಿ. ಶಿವಣ್ಣ ಏನಕ್ಕೆ ಫೋನ್ ಮಾಡೋಣ? ಅಣ್ಣ ಏನಣ್ಣ ಏನಾದ್ರು ಮರ್ತ್ಬಿಟ್ಟಿದ್ಯಾ ಗಾಡಿಲಿ? ಇಲ್ಲ, ಸ್ವಲ್ಪ ಗಾಡಿ ಬೇಕಾಗಿತ್ತು. ಅಣ್ಣ ಇವಾಗ ತಾನೇ ಕೊಟ್ಟೆ ಅಲ್ಲ ಅಣ್ಣ. ನೋಡಪ್ಪ, ನೀ ಕೇಳಿದ ತಕ್ಷಣ ಮುಂದೆ ಮಾತಾಡದೆ ಗಾಡಿ ಕೊಟ್ಟೆ. ಇವಾಗ ನನ್ನ ಗಾಡಿ ನನಗೆ ಕೊಡಕ್ಕೆ ಹಿಂದೆ ಮುಂದೆ ನೋಡ್ತೀರಾ? ಅದಕ್ಕೆ ಯಾರಿಗೂ ಗಾಡಿ ಕೊಡಬಾರ್ದು. ಬಂದೆ ಇರು. ತಗೋಣ ಗಾಡಿ. ಪೆಟ್ರೋಲ್ ಹಾಕ್ಸಿದ್ಯಾ? ಅಣ್ಣ ಇನ್ನೂ 1 ಕಿಲೋಮೀಟರ್ ಹೋಗಿಲ್ಲ ಅಣ್ಣ. ಬಿಡಪ್ಪ ಬಿಡು, ಕೇಳಿದ ತಕ್ಷಣ ಗಾಡಿ ಕೊಡ್ತೀವಲ್ಲ, ಹೊಡ್ಕೋಬೇಕು ನಾವೇ. ನೀನಲ್ಲ ನಾನ್ ನೋಡ್ಕೋಬೇಕು. ಪೆಟ್ರೋಲ್ಗಾದ್ರು ಕಾಸ್ಕೋಬಿಟ್ಟವಲ್ಲ, ನಾನೇ ಹಾಕ್ಸ್ಕೊತೀನಿ. ಬ್ರೋ, ಈ ಖಾಲಿ ಕೈ ಮಂಜ ಫೋನ್ ಮಾಡ್ತಾನೆ, ಗಾಡಿ ಓಡಿಸ್ತಾ ಇದೀನಿ ಅಂತ ಹೇಳಿದ್ರು. ಬ್ರೋ ಅವ್ರು ಗಾಡಿ ಓಡಿಸ್ತಿದಾರೆ, ಆಮೇಲೆ ಮಾಡ್ತಾರೆ. ದುಡ್ಡು ಕೇಳಕ್ಕೆ ಮಾಡಿರ್ತಾನೆ. ಏನ್ ಕೇಳು. ಏನ್ ವಿಷಯ ಬ್ರೋ? ಓ ಸ್ಯಾಲ್ರಿ ಆಗಿದ್ಯಾ? ಬಾರಲ್ಲಿದ್ದೀರಾ ಬ್ರೋ? ಇವೆಲ್ಲ ಚೆನ್ನಾಗಿ ಹೇಳು, ಕಟ್ಕೋತೀನಿ ಅಂತ ಮಾತ್ರ ಹೇಳ್ಬೇಡ. ಅದೆಲ್ಲ ನಾ ಹೇಳಲ್ಲಪ್ಪ. ಕುಡಿಯಕ್ಕೆ ಬಿಸಿನೀರ್ ತಗೊಬ್ರನಮ್ಮ? ಏನು ಬೇಡ ಕಣಪ್ಪ, ನಿನ್ನ ಹತ್ರ ದುಡ್ಡು ಇರ್ಲಿಲ್ವಲ್ಲಪ್ಪ. ಆಸ್ಪತ್ರೆ ಬಿಲ್ ಹೆಂಗ್ ಕಟ್ದೆ? ಯಾರ ಹತ್ರ ಸಾಲ ಮಾಡ್ದ? ನಿಜ ಹೇಳು. ಅಯ್ಯೋ, ತುಂಬಾ ಜನ ತಾವ್ ಕೇಳ್ದೆ ಕಣವ, ಯಾರು ಸಾಲ ಕೊಡ್ಲಿಲ್ಲ. ಮತ್ತ ಆಸ್ಪತ್ರೆ ಬಿಲ್ ಹೆಂಗ್ ಕಟ್ದಪ್ಪ? ಒಂದ್ ಕಿಡ್ನಿನ ಮಾರ್ಬಿಟ್ಟೆ ಕಣ್ಮಗ. ಅಪ್ಪ, ನನ್ ಜೀವ ಉಳಿಸ್ಕೊಳಕ್ಕೆ ನಿನ್ ಕಿಡ್ನಿನ ಯಾಕಪ್ಪ ಮಾರ್ದೆ ನೀನು? ನನ್ ಕಿಡ್ನಿ ಯಾಕೆ ಮಗ ಮಾರನೆ? ನಿನ್ ಕಿಡ್ನಿ ಮಾರ್ಸ್ಬಿಟ್ಟೆ ನಿನ್ ಜೀವ ಉಳಿಸ್ಕೊಂಡಿರೋದು. ಅಣ್ಣ 500 ರೂಪಾಯಿಗೆ ಯಾರ ಕೆಲಸ ಒಪ್ಕೊಂಡ್ರಣ? ಏನಕ್ಕೆ ಅಂತ ನಿಂಗೆ ಗೊತ್ತಿರ್ತದ ಬಲ? ಏನ್ ಗೊತ್ತದ್ದೆ? ಇದೇಕಪ್ಪ ಇನ್ನೊಬ್ಬನ್ ಕರ್ಕೊಂಡ್ ಬಂದಿದೆ. ಅಣ್ಣ ಕೆಲಸ ಬೇಗ ಆಗಿದೆ ಮಾಡಿ ಕರ್ಕೊಂಡ್ ಬಂದಿ ಕಣ. ಹಂಗ್ಯಾ? ಸರಿ, ಹಂಗಾರೆ ಬೇಗ ಮುಗಿಸಿ. ಹಾ ಸರಿ ಕಣ. ಅಣ್ಣ ಅದಕ್ಕೆ ನೀನು ಗಾರ ಕೆಲಸನ 500 ರೂಪಾಯಿ ಒಪ್ಕೊಂಡಿರೋದು. ಇದೇ ನೀವು ಒಬ್ಬರೇ ಬಂದಿದ್ದೀರಿ, ಕರ್ಗಿ ಬರ್ನಿಲ್ವಾ? ಅಯ್ಯೋ ಬರ್ನಿಲ್ಲ ಮುಂಡ, ಅವ್ರಟ್ಲಿ ಹೋಗ್ಬೇಡ ಅಂದ್ರಂತ. ಸದ್ಯಕ್ಕೆ ನೀವು ಅದ್ರ ಬಂದ್ರಲ್ಲ ಬಿಡಿ ಸಾಕು. ನಮ್ಮ ಮಟ್ಟಿಲು ಹೋಗ್ಬೇಡ ಅಂತವ್ರ. ನಾಳ ನಾನು ಬರಲ್ಲ. ನಂಗೂ ಕೆಲ್ಸಕ್ ಬರಕ್ ಇಷ್ಟ. ಏನ ನಿಮ್ಗಿಷ್ಟನಾ? ಆದ್ರ ಹೊಟ್ಟೆಯವ್ರ ಮಾತ್ ಮೀರಿ ಹೆಂಗ್ ಬರಕದ್ದು ಹೇಳಿ? ಅದ್ಕೆ ಅಯ್ಯೋ, ನಾಳೆ ಸಂಘಕ್ ದುಡ್ಡು ಕಟ್ಬೇಕು, ಅದ್ಕಾದ್ರೂ ಬರ್ಬೇಕು ಅಂತ ಅನ್ಕೊಂಡಿನಿ. ಬಂದರೆ
ಆದ್ರ ನಾಳೆ ಹಟ್ಟಿಲಿ ಕಳಿಸ್ತಾರ ಕಳ್ಸಲ್ವ ಅನ್ನೋದೇ ಡೌಟು ನಂಗ. ಕರೆಕ್ಟಾಗಿ ಹೇಳಮ್ಮ, ಬಂದೇ ಬರ್ಲವ ಅಂತ. 1,000 ರೂಪಾಯಿ ಕೆಲಸ 500 ರೂಪಾಯಿ ಒಪ್ಕೊಂಡಿನಿ. ಬರ್ತೀನಿ ಬರ್ಲ ಅಂತ ಇಲ್ಲ ಬರ್ತೀನಿ, ನಾಳೆ ಬರ್ತೀನಿ. ಸಾಯಿಸ್ಬಿಟ್ರೆ ಒಂದೇ ಸಲ ಹೋಗ್ತಾನೆ, ಅಫ್ಕೋರ್ಸ್. ಅದಕ್ಕೆ ಮದ್ವೆ ಮಾಡ್ಕೊಂಡೆ.